1970ರಲ್ಲಿ ಟಿವಿ ಎಲ್ಲ ಬ್ಲಾಕ್ ಅಂಡ್ ವೈಟ್ ಇಂದ ಕಲರ್ಗೆ ಚೇಂಜ್ ಆಗ್ತಿರೋ ಕಾಲ. ಆ ಟೈಮಲ್ಲಿ ಆಸ್ಟ್ರೇಲಿಯಾದಲ್ಲಿ ಒಂದು ಟಿವಿ ಚಾನಲ್ ಓನರ್ ಇದ್ರು, ಅವ್ರ ಹೆಸರು ಕೆರಿ ಪ್ಯಾಕರ್. ಅವ್ರಿಗೆ ಕ್ರಿಕೆಟ್ ಮ್ಯಾಚ್ ಅಂದ್ರೆ ತುಂಬಾ ಇಷ್ಟ. ಈ ಮ್ಯಾಚ್ ಎಲ್ಲ ಇವ್ರ ಚಾನಲ್ ಟೆಲಿಕಾಸ್ಟ್ ಮಾಡಿದ್ರೆ ಅಡ್ವರ್ಟೈಸ್ ಇಂದ ತುಂಬಾ ಲಾಭ ಬರುತ್ತೆ ಅಂತ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ತಗೋ ಟಿವಿ ರೈಟ್ಸ್ ಬೇಕು ಅಂತ ಕೇಳಿದ್ರು. ಅವರು ಕೊಡಲ್ಲ ಅಂತ ಹೇಳಿದ್ರು. ಆ ಕೋಪದಲ್ಲಿ ಅವರೇ ಸ್ವಂತ ಟೂರ್ನಮೆಂಟ್ ನಡೆಸಬೇಕು ಅಂತ ಅನ್ಕೊಂಡ್ರು. 1977ರಲ್ಲಿ ವರ್ಲ್ಡ್ ಸೀರೀಸ್ ಕ್ರಿಕೆಟ್ ಅನ್ನೋ ಟೂರ್ನಮೆಂಟ್ ನ ಸ್ಟಾರ್ಟ್ ಮಾಡಿದ್ರು. ಸುಮಾರು ಪ್ಲೇಯರ್ಸ್ ತುಂಬಾ ಸಂಬಳ ಕೊಟ್ಟು ಕಾಂಟ್ರಾಕ್ಟ್ ಹಾಕಿದ್ರು. ICC ಪ್ಲೇಯರ್ಸ್ ನ ಬ್ಯಾನ್ ಮಾಡ್ತೀವಿ ಅಂತ ಎದುರಿಸಿದ್ರು. ಇವರು ಕೇಸ್ ಹಾಕಿದ್ರು. ಪ್ಲೇಯರ್ಸ್ ಗೆ ಆಲ್ರೆಡಿ ಸಂಬಳ ಸಾಲದೇನೆ ಬೇರೆ ಕೆಲಸಗಳನ್ನ ಮಾಡ್ತಿದ್ರು. ಅವ್ರಿಗೆ ಒಳ್ಳೇದಾಗೋ ತರ ಟೂರ್ನಮೆಂಟ್ ಆಯ್ತಂತ ಹೇಳಿದಕ್ಕೆ ತೀರ್ಪು ಅವ್ರ ಪರವಾಗಿ ಹೋಯ್ತು. ಅವಾಗ್ಲೂ ICC ಬಿಡ್ಲಿಲ್ಲ. ಯಾವ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಈ ಟೂರ್ನಮೆಂಟ್ ನಡೆಸಬಾರ್ದು ಅಂತ ಬ್ಲಾಕ್ ಮಾಡಿದ್ರು. ಅವ್ರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. 2 ಕ್ರಿಕೆಟ್ ಸ್ಟೇಡಿಯಂ ಮತ್ತೆ ಒಂದು ಪಾರ್ಕ್ ನ ಲೀಸ್ ತಗೊಂಡ್ರು. ಬೇರೆ ಜಾಗದಲ್ಲಿ ಪಿಚ್ ನ ರೆಡಿಮೇಡ್ ಆಗಿ ತಯಾರಿಸಿ ಸ್ಟೇಡಿಯಂ ಅಲ್ಲಿ ಇಳಿಸಿದ್ರು. ಟಿವಿಲಿ ಪ್ರೈಮ್ ಟೈಮ್ ಅನ್ನೋದು ಸಂಜೆ ಮೇಲೆ ಬರುತ್ತೆ. ಅದಕ್ಕೆ ಮ್ಯಾಚ್ ಎಲ್ಲ ಡೇ ನೈಟ್ ಫಾರ್ಮೆಟ್ ಎಲ್ಲ ಇರಬೇಕು ಅಂತ ನಿರ್ಧಾರ ಮಾಡ್ತಾರೆ. ನೈಟ್ ಅಲ್ಲಿ ಕ್ಯಾಮ್ರಾದಲ್ಲೆಲ್ಲ ಕ್ಲಿಯರ್ ಆಗಿ ಕಾಣಿಸ್ಬೇಕು ಅಂದ್ರೆ ವೈಟ್ ಬಾಲ್ ಇಂಟ್ರೊಡ್ಯೂಸ್ ಮಾಡಿದ್ರು. ಆಮೇಲೆ ಟೀಮ್ಸ್ ನ ಬೇರ್ಪಡಿಸಕ್ಕೆ ಮಾರ್ಕೆಟಿಂಗ್ ಮಾಡಕ್ಕೆ ವೈಟ್ ಯೂನಿಫಾರ್ಮ್ ತೆಗೆದ್ಬಿಟ್ಟು ಕಲರ್ ಯೂನಿಫಾರ್ಮ್ ಆಗಕ್ಕೆ ಹೇಳಿದ್ರು. ಟೂರ್ನಮೆಂಟ್ ತುಂಬಾ ಚೆನ್ನಾಗಿ ನಡೀತು. ಇನ್ನೊಂದ್ ಕಡೆ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಗೆ ನಷ್ಟ ಆಗಿದ್ರಿಂದ ಫೈನಲ್ ಆಗಿ ಕ್ಯಾರಿ ಪ್ಯಾಕರ್ ಗೆ ಟಿವಿ ರೈಟ್ಸ್ ಕೊಡ್ತೀವಿ ಅಂತ ಒಪ್ಕೊಂಡ್ರು. ಈ ಟೂರ್ನಮೆಂಟ್ ನು ರದ್ದು ಮಾಡಿದ್ರು. ಇವತ್ತು ಕ್ರಿಕೆಟ್ ನೋಡಿ ಇಷ್ಟು ಎಂಜಾಯ್ ಮಾಡೋದಕ್ಕೂ ಸಾವಿರಾರು ಕೋಟಿ ಬಿಸ್ನೆಸ್ ನಡೆಯೋಕ್ಕೂ ಮುಖ್ಯ ಕಾರಣ ಕ್ಯಾರಿ ಪ್ಯಾಕರ್.